ಅಯ್ಯೋ ಅಯ್ಯೋ ಈ ಮನೆತನ ಬೇಗ ಕೈ ಗೊಂಚಲನ ಆ ಮನೆ ಕೆಲಸದವಳು ಪಾರ್ವತಿ ಕೈ ಕೊಟ್ಟಿದ್ರಲ್ವಾ ಅಮ್ಮ. ಎಸ್ ಆದಿ, ಫೋಟೋ ಶೂಟ್ ಎಲ್ಲ ತುಂಬ ಚೆನ್ನಾಗಾಯಿತು. ಪಾರ್ವತಿ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇದ್ಲು. ಫೋಟೋಸ್ ಎಲ್ಲ ವೈಬ್ರೆಂಟಾಗಿ ಬಂದಿದೆ. ಇವಾಗಲೇ ನಾನು ಈ ಫೋಟೋಸ್ನೆಲ್ಲ ಕ್ಲೈಂಟ್ಸಿಗೆ ಮೇಲ್ ಮಾಡಿದ್ದೀನಿ. ಅವ್ರು ಅಪ್ರೂವ್ ಕೂಡ ಮಾಡಿದ್ದಾರೆ. ನಮ್ಮ ಕಂಪ್ನಿ ಆ್ಯಡ್ಸಿಗೆ ಕೂಡ ಈ ಫೋಟೋಸ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದು ಸತಿ ನೀವು ನೋಡಿ ಡಿಸೈಡ್ ಮಾಡಿ ಓಕೆ ಅಂದರೆ ಫರ್ದರ್ ಪ್ರಿಂಟಿಗೆ ಕಳಿಸ್ತೀನಿ. ಅಲ್ಲಿಡು ಆದಿ, ನಾನು ಆಮೇಲೆ ನೋಡಿ ನನ್ನ ಒಪಿನಿಯನ್ ಹೇಳ್ತೀನಿ. ಸರಿಮ್ಮ. ಗುಡ್ ನೈಟ್. ಚಿಕ್ಕಮ್ಮ ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಹೇಳಿದ್ನ ನಂಬ್ಕೊಂಡು ನಾನು ಯಾಮಾರ್ಬಿಟ್ನಾ? ಅಯ್ಯೋ, ಎಂಗೇಜ್ಮೆಂಟ್ ದಿನನೇ ಬಂದ್ಬಿಡ್ತಲ್ಲ. ಹೇಗೆ ನಿಲ್ಲಿಸ್ತಾರೆ ಇವರು? ಪ್ರೀತು ರೆಡಿ ಆದೇನಪ್ಪ? ಅಯ್ಯೋ 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 ಎಷ್ಟು ಚೆನ್ನಾಗಿ ಕಾಣ್ತಿದ್ಯೋ, ನನ್ನ ದೃಷ್ಟಿನೇ ತಾಕತ್ತೆ. ಹೌದು, ಕಡಿಯೋಕ್ಕೂ ಮುಂಚೆ ಸಿಂಗಾರ ಮಾಡ್ಕೊಂಡು ಕುರಿತಾರೆ ಇದ್ದೀನಿ. ಏನ್ ಚಿಕ್ಕಮ್ಮ ನೀವು ಎಂಗೇಜ್ಮೆಂಟ್ ನಿಲ್ಸಿ ಅಂದ್ರೆ ಇಲ್ಲಿ ಬಂದು ದೃಷ್ಟಿ ತೆಗಿತಾ ಇದ್ದೀರಲ್ಲ? ಪ್ರೀತು, ನಿನ್ನ ಎಂಗೇಜ್ಮೆಂಟು ಜಪ್ಪಯ್ಯ ಅಂದ್ರೂ ನಡೆಯಲ್ಲ. ಯಾಕೋ ಇಷ್ಟೊಂದು ಟೆನ್ಷನ್ ತಗೋತೀಯಾ? ಸ್ವಲ್ಪ ಕೂಲಾಗಿರು. ಚಿಕ್ಕಮ್ಮ, ಇಲ್ಲಿ ಏನಾದರೂ ಸ್ವಲ್ಪ ಮಿಸ್ ಆದ್ರೆ ನನ್ನ ಕತೆ ಸ್ವೀಟ್ ಅಪಕ್. ಲೋ ಪ್ರೀತು, ಶುಭ ಕಾರ್ಯಕ್ಕೆ ಹೋಗ್ತಾ ಇದೆಯಾ ಕಣೋ, ಹಾಗೆಲ್ಲ ಮಾತಾಡಬಾರ್ದಪ್ಪ. ಶುಭ ಕಾರ್ಯ? ಯಾವ್ದು ಶುಭ ಕಾರ್ಯ? ಒಂದು ನಿಮಿಷ ಇರು. ಲೋ ಪ್ರೀತು, ನಿನ್ನ ಎಂಗೇಜ್ಮೆಂಟ್ ನಿಲ್ಸೋದೇ ಶುಭ ಕಾರ್ಯ ಕಣೋ. ನೀನು ಚಿಕ್ಕಮ್ಮನ ಮೇಲೆ ಯಾಕೋ ನಿನ್ಗೆ ಇಷ್ಟೊಂದು ಡೌಟು? ನೋಡು, ಒಂದು ಕಡ್ಡಿನೂ ಅಲ್ಲಾಡದೆ ಇರೋ ಹಾಗೆ ನಾವು ಹಾಕಿರೋ ಪ್ಲ್ಯಾನು ವರ್ಕೌಟ್ ಆಗುತ್ತೆ. ಹೇಗೆ ವರ್ಕೌಟ್ ಆಗುತ್ತೆ? ಅಪ್ಪ ತಂದೆ, ನೀನು ಹಿಂಗೆ ಟೆನ್ಷನ್ ಮಾಡಿಕೊಂಡ್ರೆ ನಿಮ್ಮ ಅಮ್ಮನ ಕೈಲೋ ನಿಮ್ಮ ಅಣ್ಣನ ಕೈಲೋ ಸಿಕ್ಕಾಕೊಂಡ್ಬಿಡ್ತೀಯ ಅಷ್ಟೇ. ದಯವಿಟ್ಟು ಆರಾಮಾಗಿ ನಗ್ನಗ್ತಾ ಏನು ಗೊತ್ತಿಲ್ಲದೆ ಒಂಥರ ಇದ್ಬಿಡು. ಆ ನಿತ್ಯ ಬರ್ತಾಳೆ, ಡ್ರಾಮಾ ಮಾಡ್ತಾಳೆ, ಈ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡ್ತಾಳೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ಚಿಕ್ಕಮ್ಮ, ಪ್ಲೀಸ್. ಪುಣ್ಯ ಗಿಣ್ಯ ಎಲ್ಲ ಏನು ಬೇಡ, ನೀನು ನನಗೆ ಕೊಟ್ಟಿರೋ ಮಾತನ್ನ ಮರಿಬೇಡ. ಖಂಡಿತ ಮರ್ತಿಲ್ಲ. ಸರಿ, ಕೆಳಗಡೆ ಎಲ್ಲರೂ ಕಾಯ್ತಿದ್ದಾರೆ, ಬಾ ಹೋಗೋಣ. ಆದಿ, ಎಂಗೇಜ್ಮೆಂಟ್ಗೆ ಎಲ್ಲ ಅರೇಂಜ್ಮೆಂಟ್ಸು ಸರಿಯಾಗಿದೆ ತಾನೆ? ಎಲ್ಲೂ ಪ್ರಾಬ್ಲಮ್ ಇಲ್ಲ ತಾನೆ? ಎಸ್ ಮಾಮ್, ಎವ್ರಿಥಿಂಗ್ ಇಸ್ ವೆಲ್ ಆ್ಯಂಡ್ ಗುಡ್, ನಥಿಂಗ್ ಟು ವರಿ. ನಾನು ಸರಿನೇ. ನಮ್ಮ ಆದಿ ಅರೇಂಜ್ಮೆಂಟ್ಸ್ ಮಾಡಿದ್ದಾನೆ ಅಂದಮೇಲೆ ಅದರಲ್ಲಿ ಪ್ರಾಬ್ಲಮ್ಸ್ ಬರೋಕ್ಕೆ ಸಾಧ್ಯನಾ? ಪ್ರೀತು ರೆಡಿ ಆದ್ನಾ? ಅಕ್ಕ, ಪ್ರೀತು ರೆಡಿ ಆಗಿದ್ದಾನೆ ನೋಡಿ, ನಾನೇ ಅವನ್ನ ಕರ್ಕೊಂಡು ಬಂದೆ. ಅಯ್ಯೋ ನೋಡಿ ಅಕ್ಕ, ಪ್ರೀತುಗಾಗ್ಲೇ ಮದುವೆ ಹುಡುಗನ ಕಳೆ ಬಂದ್ಬಿಟ್ಟಿದೆ. ಪ್ರೀತು, ಆಶೀರ್ವಾದ ತಗೋಪ್ಪ. ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಮನೇಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಿಟ್ಟರೆ ಸ್ಪೆಷಲ್ ಪ್ರೋಗ್ರಾಮ್ ಅಂತ ನಡೀತಾ ಇರೋದು ಇದೆ, ಅದು ನಿನ್ನಿಂದ. ಇಲ್ಲಿವರೆಗೂ ನೀನು ನನ್ನ ಮುದ್ದು ತರ್ಲೆ ಮಗ ಆಗಿದ್ದೆ. ಇನ್ನು ಮುಂದೆ ದೇಶನ ಗಂಡ ಆಗ್ತೀಯ, ಅವ್ರ ಮನೆಗೆ ಆಧಾರ ಸ್ತಂಭ ಆಗ್ತೀಯ, ಅವ್ರ ಮನೆಗೆ ಅಳಿಯ ಆಗಿರ್ತೀಯ. ಪ್ರೀತು, ಇದುವರೆಗೂ ಅಖಿಲಾಂಡೇಶ್ವರಿಯ ಮಗ ಪ್ರೀತಮ್ ಅಂತ ಜನ ನಿನ್ನ ಗುರುತಿಸ್ತಾ ಇದ್ರು. ಇನ್ನು ಮುಂದೆ ಪ್ರೀತಮ್ ಅವರ ತಾಯಿ ಅಖಿಲಾಂಡೇಶ್ವರಿ ಅಂತ ಗುರುತಿಸೋ ಹಾಗಾಗಬೇಕು. ಆ ರೀತಿ ಬದುಕಿ ತೋರಿಸ್ಬೇಕು ನೀನು. ಇನ್ಮೇಲೆ ಯಾರ ಕಣ್ಣು ನಿನ್ನ ಮೇಲೆ ಬೀಳಬಾರ್ದು, ಯಾರ ದೃಷ್ಟಿನೂ ನಿನಗೆ ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನೇ ನಿನ್ನ ದೃಷ್ಟಿ ತೆಗಿತಿದ್ದೀನಿ.
ಪಾರ್ವತಿ, ನೆನ್ನೆ ತುಂಬ ಮೆರಿತಿದ್ದೆ ಅಲ್ವಾ? ಇವತ್ತು ನಿನ್ನನ್ನು ಹೆಂಗೆ ಹುರಿತೀನಿ ನೋಡು. ದಾಮಿನಿ, ತಗೋ, ಹೊರಗಡೆ ಹೋಗಿ ಚಲ್ಬಿಟ್ ಬಾ. ಅಯ್ಯೋ ದರಿದ್ರದವಳೆ, ಮೈ ಮೇಲೆ ಪ್ರಜ್ಞೆ ಇಲ್ವೇನೆ ನಿನಗೆ? ಮನೆ ಒಳಗೆ ದೃಷ್ಟಿ ತಟ್ಟೆನ ಪೀಡಿಸ್ತಾರೇನೆ. ಅಪಶಕನ ಮಾಡ್ಬಿಟ್ಟಿಯಲ್ಲೇ. ಅಮ್ಮ, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ ಅಮ್ಮ. ನಾನು ಇನ್ನ ಹಿಡ್ಕೊಂಡೇ ಇರ್ಲಿಲ್ಲ. ಅಂದ್ರೆ ನಾನೇ ಬೇಕು ಅಂತ ಬೀಳಿಸ್ದೆ ಅಂತ ಹೇಳ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಡ್ರಾಮಾ ಮಾಡ್ತೀಯನೆ. ನೋಡಿ ಅಕ್ಕ, ನೋಡಿದ್ರೆ ಇವಳು ಸೊಕ್ಕನ್ನ. ಈ ಮನೆನ ಹಾಳು ಮಾಡಬೇಕು ಅಂತಾನೆ ಬಂದಿದ್ದಾಳೆ ಅನ್ಸುತ್ತೆ. ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀರಾ? ಮುಚ್ಚಬಾಯಿ. ದಾಮಿನಿ, ಶುಭ ಕಾರ್ಯಕ್ಕೆ ಹೊರಡುವಾಗ ಗಲಾಟೆ ಮಾಡ್ಕೊಂಡೇ ಹೊರಡ್ಬೇಕಾ? ಅದು ಅಲ್ಲದೆ ದೃಷ್ಟಿ ತಟ್ಟೆ ನಡುಮನೆಯಲ್ಲಿ ಬೀಳೋದು ಅಪಶಕುನ ಅಲ್ಲ, ಶುಭ ಶಕುನ. ಇವತ್ತು ಅಕ್ಕನ ಮೂಡ್ ಚೆನ್ನಾಗಿತ್ತು, ಅದಕ್ಕೆ ನೀನ್ ಬಚಾವಾದೆ. ಹೋಗೆ ಇಲ್ಲಿಂದ. ಪ್ರೀತು, ನೀನೇನು ಯೋಚನೆ ಮಾಡಬೇಡ. ಇದು ನಿಜವಾಗ್ಲೂ ಶುಭ ಶಕುನ. ನಿನ್ನ ಎಂಗೇಜ್ಮೆಂಟ್ ಚೆನ್ನಾಗೇ ನಡೆಯುತ್ತೆ.